ಈದ್ ಮಿಲಾದ್ ಅಂತ ಹೇಳಿದ್ರೆ ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ದಿನ. ಅದನ್ನ ಇಡೀ ವಿಶ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದೇ ನಮ್ಮ ಮೈಸೂರು ನಗರದಲ್ಲೂ ಪ್ರತಿ ವರ್ಷ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡು ಬಂದಿರುವಂತ ಸಂಪ್ರದಾಯ ನಮ್ಮಲ್ಲಿ. ಹಾಗಾಗಿ ಇವತ್ತು ಬಹಳ ವಿಶೇಷವಾಗಿ ಎಲ್ಲರೂ ಒಳ್ಳೆ ಭೋಜನವನ್ನ ಮಾಡಿ ಒಳ್ಳೆ ಸೆಂಟನ್ನು ಹಾಕೊಂಡು ಪ್ರವಾದಿಯ ಗುಣಗಾನವನ್ನ ಮಾಡ್ತಾ, ನಮಾಜನ್ನ ಮಾಡ್ತಾ, ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಇದು ಪ್ರವಾದಿಯವರು 1441 ವರ್ಷಗಳ ಹಿಂದೆ ಅವ್ರೇನ್ ಜನ್ಮ ಆಯ್ತು, ಅವ್ರೇನು ಹುಟ್ಟಿದ್ರು ಈ ಪ್ರಪಂಚದಲ್ಲಿ, ಅವಾಗ ಇಲ್ಲಿ ಬಹಳಷ್ಟು ಕೆಡುಕು ನಡೀತಾ ಇತ್ತು. ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು. ಸತಿ ಸಹ ಗಮನ ಪದ್ಧತಿ ಸಹ ಇತ್ತು. ಅದನ್ನೆಲ್ಲ ಹೋಗ್ಲಾಡಿಸಿ ಹೆಣ್ಣು ಮಕ್ಕಳಿಗೆ ಬಹಳ ಗೌರವಯುತವಾಗಿ ನಡೆಸ್ಕೋಬೇಕು, ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ಇಡೀ ವಿಶ್ವದಲ್ಲಿ ಹೆಣ್ಣಿಗೆ ಬಹಳ ಗೌರವವಾದ ಸ್ಥಾನವನ್ನು ಕೊಟ್ಟಿರುವಂಥದ್ದು ಪ್ರವಾದಿಗಳ ಬಂದ ನಂತರ. ಮತ್ತೆ ಸರ್ ಏನಂತಂದ್ರೆ ಕುರಿ ಮಂಡಿಯಲ್ಲಿ ತೆರವು ಮಾಡೋದ್ರ ಬಗ್ಗೆ ವಿಚಾರವಾದಲ್ಲಿ ಶಾಸಕರು ತನ್ವೀರ್ ಸೇಠ್ ಅವರು ಹಿಂದೂ ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಪುನೀತ್ ಕೆರೆಹಳ್ಳಿ ಅವರು ಹೇಳ್ತಿರೋದು. ಪುನೀತ್ ಕೆರೆಹಳ್ಳಿ ಯಾರಪ್ಪ? ಯಾರು ಪುನೀತ್ ಕೆರೆಹಳ್ಳಿ ಅಂದ್ರೆ? ನನ್ಗೆ ಆಶ್ಚರ್ಯ ಆಯ್ತು, ದಿಗ್ಭ್ರಮೆ ಆಯ್ತು. ಅವನು ಹೇಳ್ತಾ ಇದ್ದ, ಯಾರೋ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ನನ್ಗೆ ಹೇಳಿದ್ರು ತನ್ವೀರ್ ಸೇಠು ನಮ್ಗೆ ಅಡ್ಡ ಬರ್ತಾನೆ ಹಾಗೆ ಹೀಗೆ ಅಂತ ಹೇಳಿ. ಏನಾದ್ರು ಪುನೀತ್ ಕೆರೆಹಳ್ಳಿ ಅನ್ನೋನು IAS IPS ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಒಬ್ಬ ಇನ್ಸ್ಪೆಕ್ಟರ್ ಬಂದು ಇವನ್ ಹತ್ರ ಅಲ್ಲಳಿ ತೋಡ್ಕೋತಾ ಇದ್ದಾರೆ ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಆತ ಇನ್ನೂ ಅಂತ ಕೇಳಿದಾನೆ, ತನ್ವೀರ್ ಸೇಠ್ ಯಾರು ಅಂತ ಕೇಳಿದಾನೆ. ನಾನ್ ಹೇಳೋದು, ಎಕ್ರೆ ತನ್ವೀರ್ ಸೇಠ್ ಅಪ್ಪ 6 ಸಲ ಗೆದ್ದಿದಾರ ಅಲ್ಲಿ. ತನ್ವೀರ್ ಸೇಠ್ 6 ಸಲ ಗೆದ್ದಿದ್ದಾರೆ. ಆ ಮೊಹಲ್ಲಾದ ಆ ನಿವಾಸಿಗಳಿಗೆ ಕೇಳು, ಹಿಂದೂಗಳ ಭಾವನೆಗೆ ಧಕ್ಕೆ ಅಂತ ಹೇಳಿದ್ಯಾ? ಹಿಂದೂಗಳೇ ಗೆಲ್ಸಿರೋದು ಅವ್ರನ್ನ. ತನ್ವೀರ್ ಸೇಠಿಗೆ ಅವ್ರ ಅಪ್ಪನಿಗೆ ಹಿಂದೂಗಳೇ ಓಟ್ ಹಾಕಿ ಗೆಲ್ಸ್ಕೊಂಡು ಬಂದಿರೋದು. ಭಾವನೆಗಳಿಗೆ ಧಕ್ಕೆ ಆಗಿದ್ರೆ ಹಿಂದೂ ಮತದಾರರು ಮತ ಹಾಕ್ತಾ ಇದ್ರ, ಅವ್ರು ಗೆಲ್ತಾ ಇದ್ರ. 12 ಸಲ ಅಂದ್ರೆ 6 ಸಲ ಅವ್ರ ತಂದೆ, 6 ಸಲ ಅವರು. ಅವ್ರನ್ನ ಹೋಗಿ ನೀನ್ ಕೆಣಕ್ಬೇಡ. ಯಾಕೆ ಕೆಣಕ್ತೀಯ? ನಿನಗೆ ಬೇರೆ ಕೆಲ್ಸನೇ ಇಲ್ವಾ? ಈ ಚೀಳಿನ ಕೆಲಸ ಮಾಡ್ತೀಯ ನೀನು? ಎಲ್ಲೋದ್ರು ಕುಟ್ಕೋ ಕೆಲಸ ಮಾಡ್ತೀಯ. ಮೈಸೂರಿಗೆ ಬಂದಿದ್ಯಾ, ಗೌರವಯುತವಾಗಿ ನಡ್ಕೋಬೇಕು, ಹೋಗ್ಬೇಕು. ಆಮೇಲೆ ಇನ್ನೊಂದು ಕೇಳಿದಾನಂತವನು, ಏನೋ ಹಬ್ಬ ಮಾಡ್ಕೊಳ್ಳಿ ಅಂತ ನಾವೇನು ಅರ್ಜಿ ಹಾಕಿದ್ವ ಪುನೀತ್ ಕೆರೆಹಳ್ಳಿಗೆ? ಯಾರು ಇವನು ಯಾವನು? ಏನೋ ಮಾಡ್ಕೊಳ್ಳಿ ಅಂತ ನಮ್ಮ ಮೇಲೆ ಅವನೇನು ಬಿಡೋದ್ ಬೇಕಾಗಿಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಏನ್ ನಮಗೆ ಬೇಕಾಗಿಲ್ಲ. ಇವನೇನು ನಾನೇನೋ ಅಂತ ಹೇಳಿ ಬಂದು ಎಲ್ಲ ಕಡೆನೂ. ಒಟ್ಟಿನಲ್ಲಿ ಏನ್ ಗೊತ್ತಾ, ಇವನ ಹವ್ಯಾಸ ನನಗೆ ಗೊತ್ತಾಯ್ತು. ಯಾವಾಗ್ಲೂ ಚಾಲ್ತಿಲಿರ್ಬೇಕು. ಚಾಲ್ತಿಲಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾರಿಗಾದ್ರೂ ಕುಟಕ್ಬೇಕು. ಈಗ ನಾನು ಇನ್ನೊಂದು ವಿಷಯ ಗೊತ್ತಾಯ್ತು, ಈತ ರಾಜಕೀಯ ಪ್ರವೇಶ ಮಾಡ್ತಾ ಇದ್ದಾನಂತೆ. ಅದಕ್ಕೆ ರಾಜಕೀಯ ಪ್ರವೇಶ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾರಿಗಾದ್ರೂ ಬೆಣ್ತಾ ಇದ್ರೆ ನಾನು ಪ್ರಚಲಿತದಲ್ಲಿ ಇರ್ತೀನಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾನೆ ಹೊರತು ಇನ್ನೆಂಥದ್ದು ಇಲ್ಲ. ಆಮೇಲೆ ತನ್ವೀರ್ ಸೇಠ್ ಬಗ್ಗೆ ಹೇಳ್ತಾ ಇದ್ದಾನಲ್ಲ, ಅವ್ರ ತಟ್ಟೆಲಿ ನೊಣ ಹುಡ್ಕೋಕ್ ಹೋಗ್ತಾ ಇದ್ದಾನೆ. ಇವನ್ ತಟ್ಟೆಲಿ ಹೆಗಣ ಬಿದ್ದಿದೆ, ಅದ್ ಕಾಣಿಸ್ತಾ ಇಲ್ಲ ಇವನ್ಗೆ. ಹೆಗಣ ಬಿದ್ದಿದೆ ಇವನ್ ತಟ್ಟೆಲಿ. ತನ್ವೀರ್ ಸೇಠ್ ತಟ್ಟೆಲಿ ನೊಣ ಹುಡ್ಕೋಕ್ ಹೋಗಿದ್ದಾನೆ. ಈತನ ಬುದ್ಧಿನೇ ಇವನೇನು ತನ್ನನ್ನು ತಾನು ಏನಂತ ಅನ್ಕೊಂಡಿದ್ದಾನೆ, ನಾನೇನೋ IPS ಆಗ್ಬಿಟ್ಟಿದ್ದೀನಿ, IAS ಆಗ್ಬಿಟ್ಟಿದ್ದೀನಿ, ಇನ್ಸ್ಪೆಕ್ಟರ್. ಯಾವ ಇನ್ಸ್ಪೆಕ್ಟರ್ ಇವನ ಹತ್ರ ಹೇಳಿದ್ರು? ಅವ್ರು ಸ್ವಲ್ಪ ಹೇಳ್ಬೇಕು ಅಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರು ಇವನ್ ಯಾವ ದೊಡ್ಡ ಗನಂದಾರಿ ಲೀಡ್ರು ಅಂತ ಹೋಗಿ ಇವನ ಹತ್ರ ಹೇಳ್ತಾರೆ? ಅಥವಾ ಇವನು ಯಾರು? ಅವ್ರ ಮೇಲಿರುವಂತ IAS ಇಲ್ಲಿ ಜಿಲ್ಲಾಧಿಕಾರಿನ ಇವನು? ಏನು ತಪ್ಪು ಹೇಳಿಕೆಗಳನ್ನ ಹೇಳ್ಕೊಂಡು ಎಲ್ಲಾದ್ರೂ ಕೆಡಕಿ ಏನಾದ್ರೂ ಒಂದು ಅತಾಚರ್ಯ ಮಾಡಬೇಕು, ಏನಾದ್ರೂ ಒಂದು ಗಲ್ವೆನ ಸೃಷ್ಟಿ ಮಾಡಬೇಕು
ಅಂತ ಅನ್ಕೊಂಡಿದ್ದಾನೆ. ನೋಡಿ ಒಂದ್ ಹೇಳ್ತೀನಿ, ಅಣ್ಣ ಬಸವಣ್ಣನವರು ಒಂದು ವಿಷಯವನ್ನ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ನೀರ ಒಣಗುವ ಮರವ ಮೆಚ್ಚುವರು, ನಿನಗೇನು ಬಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ. ಈತನಿಗೆ ಏನು ಗೊತ್ತು? ಸಹಬಾಳ್ವೆ, ಸಹೃದಯಗಳು ಎಲ್ರು ಒಂದಾಗಿ ಒಟ್ಟಾಗಿ ಅಲ್ಲಿ ಬದುಕ್ತಾ ಇರೋದ್ರಿಂದಾನೆ 12 ಬಾರಿ ಗೆಲ್ಸಿದ್ದಾರೆ. 12 ಬಾರಿ. ಈತನ ವಯಸ್ಸೇನು? ಇವನಿಗೆ ಏನು ವಯಸ್ಸಾಗಿದೆ ಅಂತ ಹೇಳಿ. ನಮ್ಮ ಮುಂದಿನ ಹುಡುಗ ಬೆಳಿಬೇಕಾದವನು ಬೆಳಿ, ಸಾಮರಸ್ಯ, ಪ್ರೀತಿ, ವಿಶ್ವಾಸನ ಮನೆದಟ್ಟು ಮಾಡ್ಕೊಂಡು ಬೆಳಿ. ಇನ್ನೊಂದು ಹೇಳ್ತಾರೆ ಅಣ್ಣ ಬಸವಣ್ಣನವರು, ಬಾಳಿನಲ್ಲಿ ಜ್ಯೋತಿ ಬೆಳಗುತ್ತಿರುವುದೇ ನೀನು, ತಿಳಿಸಲು ಸುಗವೇ ನಿನಗೆ ಬಂದಿಹನು ನಾನು, ಕಾತುರದಿ ಸತ್ಯವರಿಯಲು ಓಡಿ ಬಂದಿಹ ನೀನು, ಅರಿತೆಯಾದರೂ ಕೂಡ ಸುಮ್ಮನಿರಬಹುದೇ ಇನ್ನು. ಈ ಮಾನವ ಜನ್ಮ ಬಹಳ ಪವಿತ್ರವಾದದ್ದು, ಬಹಳ ಪವಿತ್ರವಾದಂತ ಜನ್ಮದಲ್ಲಿ ಹುಟ್ಟಿದ್ಯಾ ನೀನು. ಹಿಂದೂ ಆಗು, ಮುಸ್ಲಿಂ ಆಗು, ಕ್ರೈಸ್ತನಾಗು, ಮೊದಲು ಮಾನವನಾಗು. ಮಾನವೀಯತೆಯನ್ನ ಇಟ್ಕೊಂಡು ಮಾನವೀಯತೆಯ ಮೌಲ್ಯಗಳನ್ನ ತಿಳ್ಕೊಂಡು ಬದುಕೋದನ್ನ ಕಲಿ. ಬೇಡ ಈ ದನ ಕಡಿಯೋದ್ರ ಬಗ್ಗೆ ನೀನ್ ಯಾವಾಗ್ಲೂ ಹೇಳ್ತೀಯ, ಗೋರಕ್ಷಣೆ ಮಾಡ್ತೀವಿ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗತ್ತೆ. ಬೇಡ, ನಾನು ಹೇಳ್ತಾ ಇದ್ದೀನಿ, ದನ ಕಡಿಯೋದು ಬೇಡ. ಇಡೀ ಭಾರತ ದೇಶದಲ್ಲಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲೂ ಕಡಿಯೋದು ಬೇಡ. ರಾಷ್ಟ್ರೀಯ ಪಶು ಅಂತ ಘೋಷಣೆ ಮಾಡಿ. ನಾನು ಸುಮಾರು ಜಾಗದಲ್ಲಿ ಈ ವಿಷಯವನ್ನ ಎತ್ತಿದ್ದೀನಿ. ಇಡೀ ಭಾರತದ ಮುಸಲ್ಮಾನರು ರಾಷ್ಟ್ರೀಯ ಪಶು ಘೋಷಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ರಾಷ್ಟ್ರೀಯ ಪಶು ಘೋಷಣೆ ಮಾಡ್ಬಿಟ್ರೆ ಇಂಥವ್ರದ್ದೆಲ್ಲ ಬೇಳೆ ಬೇಯಲ್ವಲ್ಲ? ಅದಕ್ಕೆ ಯಾಕೆ ಮಾಡ್ಬೇಕು? ಅದೇನ್ ಮಾಡೋದು ಬೇಡ. ಯಾಕಪ್ಪ? ನಿಮ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬೇಡ ಅಂತ ಹೇಳ್ತೀರಾ? ರಾಷ್ಟ್ರೀಯ ಪಶು ಘೋಷಣೆ ಮಾಡ್ರಿ, ನಾವು ನಿಮ್ಮೊಂದಿದ್ದೀವಿ. ಬನ್ನಿ, ಸರ್ಕಾರದ ಗಮನಕ್ಕೆ ತರೋಣ, ಸರ್ಕಾರದ ಗಮನನ ಸೆಳೆಯೋಣ, ರಾಷ್ಟ್ರೀಯ ಪಶು ಘೋಷಣೆ ಮಾಡೋಣ. ಬೇಡ, ಎಲ್ಲೂ ಕಡಿಯೋದು ಬೇಡ. ಈ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವತ್ತುವೆ ಯಾರುವೆ ಎಲ್ಲುವೆ ದನ ಕಡಿಯೋದನ್ನ ಬೇಡ, ನಿಷೇಧ ಆಗ್ಲಿ. ನಾವು ಅದ್ರ ಪರ ಇದ್ದೀವಿ. ನಾವೇನು ಯಾರ ಭಾವನೆಗಳಿಗೂ ಧಕ್ಕೆ ತರಬೇಕು ಅನ್ನೋ ಉದ್ದೇಶ ನಾವು ಇಟ್ಕೊಂಡಿಲ್ಲ. ಅಪ್ಪ ಒಂದ್ ಮಾತು ಹೇಳು, ನೀನು ಭಾರತೀಯ, ನಾನು ಭಾರತೀಯನೇ. ನನ್ನ ಧರ್ಮ ಯಾವ್ದೋ, ನಿನ್ನ ಧರ್ಮ ಯಾವ್ದೋ, ಆದ್ರೆ ನಾವಿಬ್ರು ಈ ಭಾರತ ದೇಶದ ಪ್ರಜೆಗಳು. ನಾವು ಒಟ್ಟಾಗಿ ಇಲ್ಲ ಆಗುವಂತ ಅನ್ಯಾಯಗಳ ಬಗ್ಗೆ ಮತ್ತೆ ನಮ್ಮ ದೇಶದ ಏಳಿಗೆ ಬಗ್ಗೆ ಯಾವತ್ತಾದ್ರೂ ಒಂದಿನ ಮಾತಾಡಿದ್ಯನಪ್ಪ ನೀನು? ಮಾತೆತ್ತಿದ್ರು ಬೆಂಕಿ ಉಗುಳ್ತಾ ಇರ್ತೀಯ. ಇದಕ್ಕಿನ್ನ ಮೊದ್ಲು ನೀನು ಅಬ್ದುಲ್ ರಜಾಕಿಗೆ ನಾಯಿ ಮಾಂಸ ಮಾಡ್ತಾ ಇದ್ದಾನೆ ಅಂತ ಹೇಳ್ದೆ, ಮಂಗಳಾರತಿ ಹಾಕ್ಸ್ಕೊಂಡ್ ಬಂದೆ. ಈಗ ತನ್ವೀರ್ ಸೇಠ್ ಬಗ್ಗೆ ಹೇಳ್ತಾ ಇದೀಯ. ತನ್ವೀರ್ ಸೇಠ್ ಬಗ್ಗೆ ಹೇಳೋದಕ್ಕೆ ನಿನ್ಗೆ ಅರ್ಹತೆ ಏನು? ನಿನ್ಗೆ ಏನು ಅರ್ಹತೆ ಇದೆ? 6 ಸಲ ಗೆದ್ದಿದ್ದಾನೆ ವ್ಯಕ್ತಿ. ಹಿಂದೂಗಳೇ ಕೈ ಹಿಡ್ದಿರೋದು. ಮುಸಲ್ಮಾನರು ಬೇಜಾರು ಮಾಡ್ಕೊಂಡ್ರು, ಹಿಂದೂಗಳು ಬೇಜಾರು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಸಾಮರಸ್ಯವಾಗಿ ಸಹಬಾಳ್ವೆಯನ್ನ ಬದುಕಬೇಕು ಅಂತ ಅನ್ಕೊಂಡಿರೋ ವ್ಯಕ್ತಿ. ಎಷ್ಟು ಮಸೀದಿ ದರ್ಗಾಗಳಿಗೆ ಆತ ಗೌರವ ಕೊಡ್ತದೋ ಅಷ್ಟೇ ಗೌರವ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿ ಏನೇನಿದೆ ಅದಕ್ಕೆಲ್ಲ ಕೊಡ್ತಾನೆ. ಆತನು ಮಿನಿಸ್ಟರ್ ಆಗಿದ್ದ, ಅವ್ರ ಅಪ್ಪನು ಮಿನಿಸ್ಟರ್ ಆಗಿದ್ರು. ಆತ ಯಾವಾಗ್ಲೂ ಎಲ್ಲಾ ದೇವಸ್ಥಾನಗಳಿಗೂ ಹೋಗುವಂತ ವ್ಯಕ್ತಿ, ಎಲ್ಲರನ್ನು ಪ್ರೀತಿಸುವಂತ ವ್ಯಕ್ತಿ. ಆ ಭಾಗದ ಜನರಿಗೆ ಕೇಳಪ್ಪ ನೀನು, ಇಲ್ದೆ ಗೆಲ್ಸ್ಬಿಡ್ತಾರ? 6 ಸಲ ಸೋಲಿಲ್ಲದ ಸರ್ವಾರ. ಅವ್ರ ಅಪ್ಪನು ಗೆದ್ರು, 6 ಸಲ ಗೆದ್ದಿದ್ದಾರೆ. ಅವ್ರ ತಲಾಂತರದಿಂದ ಬಂದಿದೆ. ಅದನ್ನ ನೀನು ಇವತ್ತಿನ ಹುಡುಗ ಯಾರವನು ತನ್ವೀರ್ ಸೇಠ್ ಅಂತೆ? ನೀನ್ ಯಾರು? ನೀನೇನು IPS IAS ಸಬ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಟರ್ ಬಂದು ನಿನ್ನ ಹತ್ರ ಹೇಳಿದ್ರ, ಸಾರ್ ನಮ್ಗೆ ತನ್ವೀರ್ ಸೇಠ್ ತೊಂದರೆ ಕೊಡ್ತಾ ಇದ್ದಾನೆ ಅಂತ? ಅವೆಲ್ಲ ಇಲ್ಲ ಬಿಡು, ಅವೆಲ್ಲ ಇಲ್ಲಿ ಬೇಳೆ ಬೇಯಲ್ಲ. ಯಾಕಂದ್ರೆ ಇವತ್ತು ಜನ ಎಚ್ಚೆತ್ಕೊಂಡಿದ್ದಾರೆ, ಜನಕ್ಕೆ ಗೊತ್ತಿದೆ, ಜಾಗೃತರಾಗಿದ್ದಾರೆ. ನೀವು ತಂದಿಕ್ಕು ಅಂತ ಬುದ್ಧಿ ನಿಮ್ಮಲ್ಲಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗೋಗಿದೆ. ಯಾರು ಒಪ್ಪಲ್ಲ ನಿಮ್ಮ ಮಾತನ್ನ. ಅದು ಇಲ್ಲದೆ ನನ್ನ ಮೈಸೂರಿನ ನಾಗರಿಕರು ಯಾವತ್ತೂ ಇದನ್ನ ಬೆಂಬಲಿಸೋದು ಇಲ್ಲ, ನಿನ್ನನ್ನ ಸಾಥು ಕೊಡೋದಿಲ್ಲ. ಅರ್ಥ ಆಯ್ತಾ? ಹಾಗೆ ಈಗ ಏನು ವಿನಾಯಕ ಚತುರ್ಥಿ ಬರ್ತಾ ಇದೆ, ಅದ್ರ ಬಗ್ಗೆ 1-2 ಮಾತನ್ನ ಹೇಳ್ಬಿಡ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವ ವಿಘ್ನೋಪಶಾಂತಿಯ. ಆ ಭಗವಂತ ನಮ್ಮ ಇಡೀ ದೇಶಕ್ಕೆ ಶಾಂತಿ, ಸುಖ, ಸಮೃದ್ಧಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.